ನೋಡ್ತಾ ಇದ್ದ ಈ ಬೆಟ್ಟದ ಹೆಸರು ಅಕ್ಕಮ್ಮನ ಬೆಟ್ಟ ಅಂತ, ಅಕ್ಕಮ್ಮನ ಕೊಂಡ ಅಂತ ಕರೀತಾರೆ ತೆಲುಗಲ್ಲಿ. ಉತ್ನಳ್ಳಿ ಬೆಟ್ಟ ಅಂತಾರೆ. ನಾನು ಲಾಸ್ಟ್ ಮಂತಲ್ಲಿ ಹೋಗಿದ್ದೆ. ಈ ವಿಡಿಯೋ ನೋಡೋದಲ್ಲ, ಚಿಕ್ಕದಾಗೊಂದು ಆ ವಿಡಿಯೋ ಬೆಟ್ಟದ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಯಾವುದೋ ಒಂದು ಫಂಕ್ಷನ್ ಕಾರ್ಡ್ನಿಂದ ಅಲ್ಲಿ ಹೋಗಿದ್ದೆ. ತುಂಬ ವರ್ಷ ಆದಮೇಲೆ ನಾನು ಈ ಬೆಟ್ಟಕ್ಕೆ ಹೋಗಿದ್ದೆ. ಒಂದು 5-6 ವರ್ಷ ಆಗಿದೆ. ಅದಾದಮೇಲೆ ಇವತ್ತು ಹೋಗಿದ್ದು. ತುಂಬಾ ಖುಷಿ ಆಯಿತು. ಮೇಲೆ ಅಕ್ಕಮ್ಮನ ದೇವಸ್ಥಾನ ಮತ್ತು ಗಂಗೆ ದೇವಸ್ಥಾನ ಐತೆ. ಇಲ್ಲಿ ನಾವು ಮಗುವಿಗೆ ಕೂಲ್ ತೆಗಿಸ್ಬೇಕು ಅಂದರೆ ಹೋಗ್ತೀವಿ. ನಮ್ಮ ಮನೆಯಲ್ಲಿ ಯಾವ್ದಾದ್ರು ಮಗು ಆಯಿತು ಅಂದರೆ ಆ ಮಗು ಕೂಲ್ ತೆಗ್ಸೋದು ನಾವು ಇದೇ ದೇವಸ್ಥಾನದಲ್ಲಿ. ಯಾವ ಥರ ಪೂಜೆ ಎಲ್ಲ ನಡೆಯುತ್ತೆ, ಬನ್ನಿ ದೇವಸ್ಥಾನ ಎಲ್ಲ ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು ಪ್ರತಿಯೊಂದು ಕೂಡ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಪ್ರಶಾಂತವಾಗಿದೆ. ಬೆಂಗಳೂರು ಸಿಟಿಯಲ್ಲೇ ಇರೋಂಥ ದೇವಸ್ಥಾನ ಆಗಿದೆ. ನೀವು ಗೂಗಲ್ಗೆ ಹೋಗಿ ಸರ್ಚ್ ಕೊಟ್ಟರೆ ಅಕ್ಕಮ್ಮನ ಕೊಂಡ, ಇಲ್ಲಾಂದ್ರೆ ಅಕ್ಕಮ್ಮನ ಬೆಟ್ಟ, ಇಲ್ಲ ಉತ್ನಳ್ಳಿ ಬೆಟ್ಟ ಅಂತ ಹಾಕೋದು ಕೂಡ ಈ ದೇವಸ್ಥಾನ ಸಿಗುತ್ತೆ. ಬನ್ನಿ ದೇವಸ್ಥಾನ ದರ್ಶನ ಮಾಡೋಣ. ಇಲ್ಲ ತಗೊಂಡ್ಬಿಡಿ ಪೂಜಾ ನೋಡ್ತಾ ಇಲ್ಲ ಗಂಗೆ ಕಲ್ಯಾಣಿ ಅಂತ. ಕಲ್ಯಾಣಿಯಲ್ಲಿ 3 ಸಲ ಮುಳುಗೆದ್ದು ಬಂದು ಇಲ್ಲಿ ದೇವ್ರ ಗಂಗೆಗೆ ಪೂಜೆ ಮಾಡ್ತಾರೆ. ಆ ಗಂಗೆ ಪೂಜೆ ಮುಗಿಸಿ ಇಲ್ಲಿ ದೇವಸ್ಥಾನಗಳೇನಿದೆ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಆಮೇಲೆ ಬಟ್ಟೆಗಳನ್ನ ಅಲ್ಲಿವರೆಗೂ ದೇವ್ರಿಗೆ ಅರಿಕೆ ಇಟ್ಕೊಂಡು ಪೂಜೆ ಮಾಡೋದು ಕಲಿಸ್ತೈತೆ. ತುಂಬ ಚೆನ್ನಾಗಿ ಇದೆ. ತುಂಬ ಜನಗಳು ಕೂಡ ಬರ್ತಾರೆ ಇಲ್ಲಿ. ಇವಾಗ ದೇವಸ್ಥಾನ ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಇಷ್ಟೆಲ್ಲ ಇರಲಿಲ್ಲ. ಇವಾಗ ನಾನು ಲಾಸ್ಟ್ ಒಂದು 4-5 ಇಯರ್ಸ್ ಬ್ಯಾಕ್ ಬಂದಾಗ ಇದೆಲ್ಲ ಅಷ್ಟೊಂದು ಇಂಪ್ರೂವ್ ಆಗಿಲ್ಲ. ಚಿಕ್ಕದಾಗಿ ಒಂದು ದೇವಸ್ಥಾನ ಇತ್ತು. ಇವಾಗ ತುಂಬಾ ಚೆನ್ನಾಗಿ ಆಗ್ತಾಯಿದೆ. ಹೊಸ ದೇವಸ್ಥಾನ ಆಗ್ತಾಯಿದೆ. ನೋಡ್ತಾ ಇರಲ್ಲ ಈ ಹೋಗ್ತಾ ದೇವಸ್ಥಾನ ತುಂಬ ಚೆನ್ನಾಗಿ ಇವಾಗ ಕಲ್ಲುಗಳೆಲ್ಲ ಲಾಸ್ಟ್ ಟೈಮ್ ಕಲ್ಲೆಲ್ಲ ರೆಡಿ ಮಾಡಿದ್ದು. ಇವಾಗ ದೇವಸ್ಥಾನ ಕೂಡ ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ ಅಷ್ಟೇ. ತುಂಬ ಚೆನ್ನಾಗಿ ರೆಡಿ ಆಗ್ತಾ ಇದೆ ದೇವಸ್ಥಾನ ಇವಾಗ. ಬಸ್ ಪ್ರಸಾದ ಎಲ್ಲಿದೆ? ಅದಕ್ಕೆ ಅದು ಅಲ್ಲಿ ಇಟ್ಟಿಯದ ಮೊದಲಿದ್ದು ಇದೆನಾ? ಅದೇ ಇಲ್ಲ 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 ಮೊದಲಿಂದ ಇದೇ ದೇವರೇ ಇರೋದು. ದೇವರು ಅದೇ ಆಯಮ್ಮಲ್ಲಿತ್ತು. ಓ ಸರಿ ಸರಿ. ಯಮ್ಮ ಆ ಕಾಲದಿಂದ ಇಲ್ಲೇ ಇದೆ. ಇಲ್ಲಿ ಅದಕ್ಕೆ ಏನಾದ್ರು ಹೊತ್ಕೊಂಡಿದ್ದೆ, ಇಲ್ಲ ಮಕ್ಕಳಾಗಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ಇದಕ್ಕೆ ಏನಾದರೂ ನೀವು ಅಂದ್ಕೊಂಡಿದ್ದ ನೆನೆಸ್ಕೊಂಡು ಇಲ್ಲಿ ಕಟ್ಟಿದ್ರೆ ಆಗುತ್ತೆ ಅಂತ ಪ್ರತೀತಿ ಇದೆ. ತುಂಬ ಜನ ಬಂದು ಕಟ್ತಾರೆ ಇಲ್ಲಿ. ನೋಡೋದೆಲ್ಲ ದೇವಸ್ಥಾನ ಕೂಡ ಇಂಪ್ರೂವ್ ಆಗ್ತಾ ಇದೆ. ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ ಫಸ್ಟಿಗಿಂತ ಇವಾಗ. ಇಲ್ಲಿ ಪ್ರಸಾದ ಕೂಡ ಕೊಡ್ತಾರೆ. ನನಗಿದು ಗೊತ್ತಿರಲಿಲ್ಲ ಎಲ್ಲಿ ಪ್ರಸಾದ ಕೊಡ್ತಾರೆ ಅಂತ. ನಾನು ಫಸ್ಟ್ ಟೈಮ್ ಇಲ್ಲಿ ಪ್ರಸಾದ ತೊಗೊಂಡಿದ್ದೀನಿ. ನೋಡೋದಲ್ಲ ಅದು ಅನ್ನ ಪ್ರಸಾದ ಕೊಡೋಂಥ ಜಾಗ ಆಗಿದೆ ಅಲ್ಲಿ. ಪ್ರಸಾದ ಹೋಗಿ ತಗೊಂಡು ಊಟ ಮಾಡಿ ನಾವು ಹೋಗ್ತಾ ಇದ್ದೀವಿ ವಾಪಸ್ಸು. ನಾನು ಅಪ್ಪ ಬಂದಿದ್ವಿ. ಜಾಸ್ತಿ ಬೇಡ, ಸ್ವಲ್ಪ ದರ್ಶನ ಮಾಡ್ಕೊಂಡು ತುಂಬಾ ಜನ ಬರ್ತಾರೆ. ಭಾನುವಾರ ಬಂತು ಅಂದರೆ ಸಾಕು, ತುಂಬ ಜನ ಇರ್ತಾರೆ. ಮಂಗಳವಾರ ಶುಕ್ರವಾರ ಅನ್ನೋದು ತುಂಬ ಜನ ಬರ್ತಾರೆ. ಇವಾಗ ತುಂಬ ಬರ್ತಾರೆ ಅಂತ ಅಲ್ಲಿರೋ ಜನಗಳನ್ನ ಕೇಳಿ ತುಂಬ ಜನ ಬರ್ತಾರೆ ಅಂತ ಹೇಳ್ತಾ ಇದ್ರು. ಮಕ್ಕಳಿಗೆ ಏನಾದರೂ ಕೂದಲು ಕೊಡೋಂಗಿದ್ರೆ, ಏನಾದರೂ ನಾನ್ ವೆಜ್ ಊಟ ಮಾಡ್ಸಂಗಿದ್ರೆ ಇಲ್ಲಿ ನಮ್ಮ ಕಡೆ ಇರೋಲ್ಲ ಇಲ್ಲೇ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಕೂಡ ಬಲಿ ಕೂಡ ಕೊಡೋಕ್ಕೆ ತೊಗೊಂಡು ಬಂದಿದ್ದಾರೆ. ಅದು ಒದರ್ತಾ ಇಲ್ಲ, ಅದು ಬಿಡ್ತಾ ಇಲ್ಲ. ಕೋಳಿ ಮತ್ತು ಕೋಳಿನ ನೋಡಿ ಯಾವ ರೀತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಫುಲ್ ಇವತ್ತಿನ ಬೆಳಗ್ಗೆಯಿಂದ ತುಂಬ ಜನ ಬಲಿ ಕೊಟ್ಟಿದ್ದಾರೆ. ಫುಲ್ಲು ರಕ್ತ ಆಗೋಗಿದೆ. ಅದು ಏರಿಯಾ ಫುಲ್ಲು ರಕ್ತ ಆಗಿದೆ ನೋಡಿ. ಅದು ಏನು ಮಂಟಪ ಕಾಣ್ತಿದೆಯೋ ಅಲ್ಲಿ ಕೋಳಿ ಅದು ಒದರ್ತಾ ಇಲ್ಲ, ಅದು ಅವ್ರು ಬಿಡ್ತಾ ಇಲ್ಲ. ಕೋಳಿನ ನೀರು ಕುದಿಸಿ ಸಾಕು ಮಾಡ್ತಿದ್ದಾರೆ.
ಅದು ಒದರ್ತಾನೇ ಇಲ್ಲ ಇರ್ತಾನೆ ಇಲ್ಲ. ಅದಕ್ಕೂ ಗೊತ್ತಾಗೋಯ್ತು ಪಾಪ, ಓದೋದೇ ಹೋಯ್ತು ನನ್ನ ಕತೆ ಅಂತ. ಅದಕ್ಕೆ ಅಂತ ಹೊಡಬೇಕು ಅವರು. ಹೊಡಪಲಿಲ್ಲ ಹೊರಬಿಟ್ಟು ಹೋಗ್ಬೋದು ಅದ್ರಲ್ಲಿ ಓದಿಲ್ಲ ಅಂದರೆ ಓದೋರ್ದು ಹಂಗೆ. ಬಂದೆ ಅದು ಅರ್ಕೆ ತಿರುತ್ತೆ ಅಂತ, ಅಲ್ಲಿ ಅದು ಇಲ್ಲಾಂದ್ರೆ ಅರ್ಕೆ ತಿರಲ್ಲ ಅಂತ ಅರ್ಥ. ಅದು ಕೊಡಲೇ ಇಲ್ಲ, ಹಂಗೆ ಇದ್ರೆ ಮಳೆ ಕೊಡುತ್ತಲ್ಲ ಪಾಪ ಅದು ಎಷ್ಟೊತ್ತೊಂದು ಹಂಗೆ ಇರುತ್ತೆ. ನೀವು ಈ ತಲೆ ಬರಲ್ಲ ಬಾಕಿ ತಿಕ್ಕಿತ್ತು ಅದು ಕುಡ್ದು ಸಾಂಗ್ ಅಡ್ವಾನ್ಸ್ ಇರ್ತಲ್ಲ ಆವಾಗ ಒಪ್ಕೊಂತು ದೇವರು ಅಂತ. ದೇವರು